ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಬೆಳಗಿನ ನಾಷ್ಟ ರೆಸಿಪಿ ಮಾಡ್ತೀನಿ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ತೊಗೊಂಡ್ರಿ. ಈಗ ಇದಕ್ಕೆ 1 ಕಪ್ ರವೆ ಹಾಕೋತೀನಿ. ನಾನು ಚಿರೋಟಿ ರವೆ ತೊಗೊಂಡು ಅವು ಹಾಕೋತೀನಿ ರೀ. ನಾನು ಚಿರೋಟಿ ರವೆ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಮೀಡಿಯಮ್ ರವೆನೂ ತೊಗೋಬೋದು ರೀ. ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಕ್ಕಿ ಹಿಟ್ಟು ಹಾಕೋತೀನಿ. 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ 1 ಕಪ್ನಷ್ಟು ನೀರು ಹಾಕೋತೀನಿ ನೋಡಿರಿ. ಒಮ್ಮೆ ಜಾಸ್ತಿ ಹಾಕೋಬೇಡ್ರಿ, ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ರವೆ, ಅಕ್ಕಿ ಹಿಟ್ಟು, ಉಪ್ಪು ಹಾಕ್ಕೊಂಡಿನಿ. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ನಾರ್ಮಲಾಗಿ ನಾವು ದೋಸೆ ಮಾಡೋಕ್ಕೆ ಏನು ಹಿಟ್ಟು ಮಾಡ್ಕೋತೀವಿ ರೀ, ಆ ಹದ ಇರ್ಬೇಕು ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಅಳ್ಕೂ ಇರಬಾರ್ದು. ಬೆಳಗಿನ ನಾಷ್ಟಕ್ಕೆ ಅವಸರದಾಗ ಏನಪ್ಪ ಮಾಡೋದು ಅಂದಾಗ ಬೇಗ ಮತ್ತು ಸುಲಭವಾಗಿ ಈ ರೆಸಿಪಿ ಮಾಡ್ಕೊಂಬಿಡ್ಬೋದು ರೀ. 1-2 ತರಕಾರಿ, 1-2 ಸೊಪ್ಪುಗಳು ಇತ್ತಂದ್ರೆ ಮಾಡ್ಕೊಂಬಿಡ್ಬೋದು ರೀ. ಅವೇ ಹಾಕ್ಬೇಕು ಇವೆ ಹಾಕ್ಬೇಕೇನತ್ತೇನಿಲ್ಲ ರೀ. ಸೊಪ್ಪಿದ್ರೆ ಸೊಪ್ಪುಗಳು ಹಾಕೋಬೋದು, ತರಕಾರಿ ಇದ್ರೆ ತರಕಾರಿಗಳು ಹಾಕೋಬೋದು. ನಿಮ್ಮ ಮನೆಯಾಗ ಏನು ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ಅವು ಹಾಕೊಂಡು ಮಾಡ್ಕೋಬೋದು ರೀ. ಈಗ ನಾನು ಸೊಪ್ಪು ತರಕಾರಿ ಎರಡೂ ಇತ್ತು ನಮ್ಮ ಮನ್ಯಾಗ, ಹಾಗಾಗಿ ಎರಡೂ ಹಾಕೊಳಕತ್ತೀನಿ ನೋಡಿರಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ನಾವು ದೋಸೆಗೆ ಇಡ್ಲಿಗೆ ಹಿಟ್ಟೇನು ಕಲಿಸ್ಕೊತೀವಲ್ಲ ರೀ, ಆ ಹದ ಇದ್ರೆ ಸಾಕು ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಅಳ್ಕೂ ಇರಬಾರ್ದು ರೀ. ಈಗ ಇದಕ್ಕೆ ನಾನು ಎಲ್ಲ ತರಕಾರಿಗಳು ಹಾಕ್ಕೋತೀನಿ ನೋಡಿರಿ. ನಾನು 1 ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡ್ಕೊಂಡಿನಿ, ಅದು ಹಾಕ್ಕೋತೀನಿ ರೀ. 1 ಕ್ಯಾರೆಟ್ ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕ್ಕೋತೀನಿ ನೋಡಿರಿ. 1 ಸೌತೆಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕ್ಕೋತೀನಿ ನೋಡಿ. ನೀವು ತುರಿದಾದ್ರೂ ಹಾಕೋರಿ, ಕಟ್ ಮಾಡಿದ್ರೂ ಹಾಕೋರಿ. ನಾನು 4 ಬೀನ್ಸ್ ಸಣ್ಣ ಕಟ್ ಮಾಡ್ಕೊಂಡು ಬೀನ್ಸು ಹಾಕ್ಕೋತೀನಿ ನೋಡಿರಿ. 1 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡು 1 ಉಳ್ಳಾಗಡ್ಡಿ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನಿಮ್ಗೆ ಎಷ್ಟು ಸಣ್ಣ ಕಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಲ್ಲ ರೀ, ಆ ಸಣ್ಣ ಕಟ್ ಮಾಡ್ಕೊಳ್ರಿ. ಇಷ್ಟೆಲ್ಲ ತರಕಾರಿ ಸೊಪ್ಪು ಹಾಕಿ ಮಾಡಿದ್ಮೇಲೆ ಯಾವ ರೆಸಿಪಿ ಅದ್ಭುತವಾಗಿ ಬರೋದಿಲ್ಲ ಹೇಳ್ರಿ. ಇದು ಮಸ್ತಾಗಿ ಬರ್ತೈತೆ ರೀ. ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕಾದ್ರೂ ಮಾಡ್ಬೋದು ರೀ. 1 ಕಪ್ ರವೆ, 1 ಕಪ್ ಅಕ್ಕಿ ಹಿಟ್ಟು ಇತ್ತಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ನಿಮ್ಮ ಮನ್ಯಾಗ ಸೊಪ್ಪಿಲ್ಲ ಏನು ಮಾಡೋದಪ್ಪ ಅಂದಾಗ ಬರೀ ತರಕಾರಿಗಳು ಹಾಕಿ ಮಾಡ್ಕೋರಿ. ಇಲ್ಲ ತರಕಾರಿ ಇಲ್ಲ ಬರೀ ಸೊಪ್ಪು ಐತಂದ್ರೆ ಬರೀ ಸೊಪ್ಪು ಹಾಕಿ ಮಾಡ್ಕೋರಿ. ನೀವು ಇವೇ ತರಕಾರಿ ಹಾಕ್ಬೇಕಂತೇನಿಲ್ಲ ರೀ. ನಿಮ್ಮ ಮನ್ಯಾಗ ಯಾವ ಅವೈಲೇಬಲ್ ಇರ್ತಾವೆ ಅವು ಹಾಕೊಂಡು ಮಾಡ್ಕೋಬೋದು ರೀ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೋಡಿರಿ. ನೀವು ಜೀರಿಗೆ ಹಾಕೋಬೋದು, ಅಜ್ವಾನ ಹಾಕೋಬೋದು. ನಿಮ್ಗೆ ಯಾವ್ಯಾವ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋರಿ. ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕೋತೀನಿ ರೀ. 4-5 ನಮೂನಿ ತರಕಾರಿ, 4-5 ನಮೂನಿ ಸೊಪ್ಪುಗಳು ಹಾಕ್ಕೊಂಡಿನಿ. ನಿಮಗೆ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ಹಾಕೋರಿ. ಈಗ ಇದು ಸ್ವಲ್ಪ ಗಟ್ಟಿ ಆಗೈತಿ, ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ನೋಡಿರಿ. ಸೋಡಾ ಬೇಡ, ಮೊಸರು ಬೇಡ, ಏನೂ ಬೇಡ ರೀ. ಬೇಗ ಮತ್ತು ಸುಲಭವಾಗಿ ಹೆಲ್ದಿಯಾಗಿರೋಂಥ ರೆಸಿಪಿ ಮಾಡ್ಕೋಬೋದು ರೀ ಬೆಳಗಿನ ನಾಷ್ಟಕ್ಕೆ. ಈಗ ಇದಕ್ಕೆ ನಾನು ಇನ್ನೂ ಖಾರ ಏನು ಹಾಕಿಲ್ಲ ರೀ. ಈಗ ಇದಕ್ಕೆ 1 ಸ್ಪೂನ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ರೀ. ನೀವು ಅಚ್ಚಕಾರದ ಪುಡಿ ಆದರೂ ಹಾಕೋರಿ, ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿಯಾದರೂ ಹಾಕೋರಿ, ಈ ರೀತಿ ಪೇಸ್ಟ್ ಮಾಡಿಯಾದರೂ ಹಾಕೋರಿ. ನಾನು ಪೇಸ್ಟ್ ಮಾಡಿ ಇಟ್ಟಿರ್ತೀನಿ, ಆ ಪೇಸ್ಟ್ ಹಾಕೋತೀನಿ ನೋಡಿರಿ. ಇದನ್ನು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ನಾನು ಆವಾಗಲೇ ನೀರು ಜಾಸ್ತಿ ಹಾಕೋಬೇಡ್ರಿ, ಇದು ನೋಡ್ಕೊಂಡು ಹಾಕೋಬೇಕಾಗ್ತೈತಿ ಅಂತ ಹೇಳಿ. ಎಲ್ಲ ತರಕಾರಿಯಾಗ ಎಲ್ಲ ಸೊಪ್ಪಿನಾಗ ನೀರಿನ ಅಂಶ ಇರ್ತೈತಿ, ನೀವು ನೋಡ್ಕೊಂಡು ನೀರು ಹಾಕೋಬೇಕಾಗ್ತೈತಿ ರೀ. ಈಗ ನೋಡಿರಿ, ನಾನು ನೀರು ಹಾಕ್ಕೊಂಡು ಈ ಹದ ಮಾಡ್ಕೊಂಡಿ ನೋಡಿರಿ. ನಾನು ರವೆ ಹಿಟ್ಟು ಕಡಿಮೆ ಹಾಕ್ಕೊಂಡಿನಿ, ತರಕಾರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ. ಬೇಗ ಮತ್ತು ಸುಲಭವಾಗಿ ಮಾಡೋಂಥದ್ದು ಬೆಳಗಿನ ನಾಷ್ಟ ರೆಸಿಪಿ ಮಾಡಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗೈತಿ. ಈಗ ನಾನು ಹಂಚು ಕಾಯ್ಕಿಡ್ತೀನಿ ರೀ. ಇದು ಹಂಚ ಕಾಯ್ಬೇಕು ರೀ. ಈಗ ನೋಡಿರಿ, ಹಂಚು ಕಾಯ್ದೈತಿ. ನಾನು ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ. ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು ರೀ. ಈ ರೀತಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಾಕೋರಿ. ನಾನು ಈ ಸೈಜಲ್ಲಿ ಹಾಕೋತೀನಿ ನೋಡಿರಿ. ಇದು ತಳ್ಳಗೆ ಮಾಡೋಕ್ಕೆ ಬರಲ್ಲ ರೀ, ಇದು ದಪ್ಪಗೇ ಮಾಡ್ಕೋಬೇಕು ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಕೆಳಗೆ ಹೊತ್ತು ಸಾಧ್ಯತೆ ಇರ್ತೈತಿ, ಮೇಲೆ ಬೇಯ್ದಿರಲ್ಲ ರೀ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತದೆ ರೀ. 2-3 ನಿಮಿಷ ಬೇಯಿಸ್ಬೇಕು ರೀ. ಇದ್ರಾಗ ಎಲ್ಲ ತರಕಾರಿ ಸೊಪ್ಪು ಇರೋದ್ರಿಂದ ಬೆಳಗಿನ ನಾಷ್ಟಕ್ಕೆ ಹೆಲ್ದಿಯಾಗಿರೋಂಥ ರೆಸಿಪಿ ರೀ. ಹೇಳಿ ಮಾಡಿಸಿದ ರೆಸಿಪಿ ರೀ ಇದು. ನೀವು ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊರಿ. ನಾನು 1 ಸ್ಪೂನ ಎಣ್ಣೆ ಹಾಕ್ಕೊಂಡು ನೋಡಿರಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೀವು ಬೇಕಾದ್ರೆ ಮೇಲೆ ಮುಚ್ಚಿ ಬೇಯಿಸ್ಕೋಬೋದು ರೀ. ಈಗ ನೋಡಿರಿ, ಈ ಸೈಡ್ ಬೆಂದೈತಿ, ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ.
ಇದು ಬರೀ ತರಕಾರಿ ಸೊಪ್ಪ ಇರೋದ್ರಿಂದ ಬೇಗನೆ ತಿರುಗಿಸಿ ಹಾಕೋಬೇಕಾಗ್ತದೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕ್ರಿ, ಅಂದ್ರೆ ಒಳಗಡೆನೂ ಬೇಯ್ತೈತ್ರಿ. ನಾನು ಕ್ಯಾರೆಟು ಸೌತೆಕಾಯಿ ಸಣ್ಣಗೆ ಹೆಚ್ಚು ಹಾಕಿನಿ, ನೀವು ಬೇಕಾದ್ರೆ ತುರಿದು ಹಾಕ್ಕೋಬೋದು ರೀ. ಈ ರೀತಿ ಮಾಡಿ ಚಿಕ್ಕ ಬಾಕ್ಸಲ್ಲಿ ಮಕ್ಕಳಿಗೆ ಹಾಕಿಕೊಟ್ರೆ ತಿನ್ನೋಕ್ಕೂ ಈಜಿ ಆಗ್ತೈತೆ ರೀ ಅವ್ರಿಗೆ. ತರಕಾರಿನೂ ಹೋಗುತ್ತೆ, ಸೊಪ್ಪು ಹೋಗುತ್ತೆ, ಆರೋಗ್ಯಕ್ಕೂ ಒಳ್ಳೇದು, ಹೆಲ್ದಿ ಆಗಿರೋಂಥ ರೆಸಿಪಿ ರೀ ಇದು. ನೋಡಿರಿ ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ ನಾನು ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊಂಡೀನಿ ನೋಡಿರಿ. ಈ ರೀತಿ ಬೇಯಿಸ್ಕೊಂಡ್ರೆ ಸಾಕ್ರಿ. ಈಗ ನೋಡಿರಿ ಇದು ಬೆಂದೈತಿ, ನಾನು ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಇದಕ್ಕೇನು ಚಟ್ನಿ ಬೇಡ, ಸಾಂಬಾರು ಬೇಡ, ಏನೂ ಬೇಡ ರೀ, ನೀವು ಹಂಗೆ ತಿನ್ಬೋದು ರೀ. ಈಗ ನೋಡಿರಿ ನಾವೊಂದು 3-4 ಮಾಡ್ಕೊಂಡೀನಿ, ಈಗ ಇವು ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಸೂಪರಾಗಿ ಬಂದಾವೆ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದು ಸೊಪ್ಪು ತರಕಾರಿಯಿಂದ ಮಾಡಿರೋಂಥ ಬೆಳಗಿನ ನಾಷ್ಟ ರೆಸಿಪಿ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಒಂದು 4-5 ನಮೂನಿ ತರಕಾರಿ, ಒಂದು 4-5 ನಮೂನಿ ಸೊಪ್ಪುಗಳು ಹಾಕಿ ಹೆಲ್ದಿಯಾಗಿರುವಂಥ ಬೆಳಗಿನ ನಾಷ್ಟಕ್ಕೆ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಈ ಬೆಳಗಿನ ನಾಷ್ಟ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.